ಮಗುವನ್ನು ಹೆರುವುದಕ್ಕೆ ಕಾತರಳಾಗಿರ್ತಾಳೆ. ಹೆಣವನ್ನು ದಹಿಸುವುದಕ್ಕಾಗಿ ಸ್ಮಶಾನಕ್ಕೆ ಹೋದ ವ್ಯಕ್ತಿ ಬದುಕು ಇಷ್ಟ ಎನ್ನುವುದಾಗಿ ಬದುಕಿನ ಕುರಿತಾಗಿ ನಿರಾಸೆ ತಾಳ್ತಾನೆ. ಮನೆಗೆ ಬಂದ ಮರುಕ್ಷಣದಲ್ಲಿ ಬದುಕಿಗಾಗಿ ಹೋರಾಟವನ್ನು ನಡೆಸ್ತಾನೆ. ಅದುವೇ ಸ್ಮಶಾನ ವೈರಾಗ್ಯ. ಹಾಗಾದರೆ ಗಂಡನನ್ನ ಕಳೆದುಕೊಂಡಿರುವಂತಹ ಮಗಳು ವಿಷಯ ಕೆಲವು ದಿವಸ ಕಣ್ಣೀರು ಹಾಕಿಯಾಳು, ಮೂಲ ಹಿಡಿದು ಕುಳಿತುಕೊಂಡಾಳು. ಆಮೇಲೆ ಪರಿಸರಕ್ಕೆ ಹೊಂದಿ ತನ್ನ ಬದುಕನ್ನು ಸಾಗಿಸ್ತಾಳೆ. ಮಗಳು ಚಂದ್ರಹಾಸನನ್ನ ಕಣ್ಣೆದಿರಿನಲ್ಲಿರಬಾರದು, ತಕ್ಕ ವ್ಯವಸ್ಥೆ ಮಾಡಬೇಕು. ಅಭ್ಯಾಸ ಆಗಿದೆ. ಅಯ್ಯೋ, ನಿನ್ನ ಬುದ್ಧಿ ತಿದ್ದುವುದಕ್ಕೆ ಅಂತ ತಿಳಿಯುವ ಮಗನೇ. ಹೌದಪ್ಪಯ್ಯ. ಏನು ಸುಧಾರಿಸಿಕೊಂಡೆ ಅಪ್ಪಯ್ಯ, ಎಷ್ಟು ಸಾರಿ ಹೇಳಿದ್ದೇನೆ ನಿಮಗೆಲ್ಲ ಇದು ತಿರುಗಾಟ ಬಹಳ ಕಷ್ಟ, ಹೊರಗಡೆ ಹೋಗ್ಬೇಡಿ ಅಂತ ಹೇಳಿದ್ರೆ ಕೇಳುವುದಿಲ್ಲ. ನಮಗೂ ತಿರುಗಾಟೆಯನ್ನು ಮಾಡಬೇಕು ಅಂತ ಆಸೆ ಪಟ್ಟು ಹೋಗುವುದಲ್ಲ ಮಗನೇ, ಆದ್ರೆ ನಮಗಿಂತಲೂ ಆಮೇಲೆ ಬಂದವರು ಏನ್ ಮಾಡ್ತಾರೋ ಎನ್ನುವ ಹೆದರಿಕೆಯಲ್ಲೇ ಇನ್ನೂ ನಾವು ತಿರುಗಾಟ ಮಾಡ್ತಾ ಇದ್ದೇವೆ. ಅಪ್ಪಯ್ಯ, ನಿಮ್ಮ ನಿರ್ದೇಶನದಲ್ಲಿ ಬೆಳೆದಂತಹ ನಾವೆಲ್ಲ ತಿರುಗಾಟವನ್ನು ಹೇಗೆ ಮಾಡ್ತೇವೆ ಎನ್ನುವ ಚಿಂತೆಯನ್ನು ಬಿಟ್ಟು ಬಿಡಿ. ಅಂದ್ರೆ ಎಲ್ಲ ಯಶಸ್ವಿ ಅಂತ ಅನುಮಾನವೇ. ನಮಗೆ ತಿರುಗಾಟ ಮಾಡ್ಲೇಬೇಕು. ಯಾಕೆ? ಎಲ್ಲಿ ಹೋದ್ರು ನೀವೇ ಬನ್ನಿ, ನೀವೇ ಬನ್ನಿ, ಕೆಲಸ ಮಾಡುವುದು ಬೇಡ, ಒಂದು ಸುತ್ತಾಕಿ ಹೋಗಿ ಸಾಕು ಅಂತ ಹೇಳ್ತಾರೆ. ಹಾಗಾಗಿ ನಾವೇ ಬರುವ ಅನಿವಾರ್ಯತೆ ಮಗನೇ. ಹೋಗ್ಲಿ ಬಿಡು, ಅದು ಎಲ್ಲ ಹೇಳುವುದು ಹಾಗೆ ಮಗನೇ. ನಮಗಿಂತಲೂ ಹಿಂದಿದ್ದವರು ಹೇಳುವುದು ಹಾಗೆ, ಮುಂದೆ ನೀವು ಇದನ್ನೇ ಹೇಳುವುದೇ. ಆದ್ರೆ ತಂಗಿಯ ಮದುವೆ ಮಾಡಿಸಿದೆ ಅಂತ ಹೇಳಿದೆಯಲ್ಲ, ಎಲ್ಲಿದ್ದಾರೆ ತಂಗಿ ಭಾವ? ಯಾರು ಕಾಣಿಸ್ತಾ ಇಲ್ವಲ್ಲ? ನಾಡಿ ಮೇಲೆ ಏರ್ದವರು ಇಳಿದೇ ಇಲ್ಲ. ನಾನು ಬಂದಿದ್ದೇನೆ ಅಂತ. ಓ ತಂಗಿ ಭಾವ, ಹೀಗೆ ಬನ್ನಿ, ಹೀಗೆ ಬನ್ನಿ. ಅಲ್ಲಿಗೆ ಬಳ್ಳಿಗೆ ಮಾಮನದ ವ್ಯವಸ್ಥೆ ಆಯಿತು. ಅಯ್ಯೋ, ನೀವು ಇಷ್ಟೊಳ್ಳೆ ವ್ಯವಸ್ಥಾಪಕರು ಅಂತ ನಂಗೆ ಗೊತ್ತಿರಲಿಲ್ಲ. ಹೆಣ್ಣು ಹಂಸಕ್ಕೆ ಗಂಡು ಹಂಸದ ವ್ಯವಸ್ಥೆ ಅಂತೂ ಹುಲು ಹುಲು ನಗುತ್ತಾ ಇದ್ದೀಯ ಮಗಳೇ. ಇದ್ದವಳೊಬ್ಬಳೇ ಮಗಳು ನೀನು. ವಿಜೃಂಭಣೆಯಿಂದ ನಿನ್ನ ಮದುವೆ ಮಾಡಬೇಕು ಅಂತ ನಾನು ಭಾವಿಸಿದ್ದೆ. ಈ ಪುಣ್ಯಾತ್ಮ ಏನು ಮಾಡಿ ಅಪ್ಪಯ್ಯ, ನಿಮ್ಮ ಮದುವೆ ವಿಷಯ ಅಲ್ವಾ, ನೀವಿಲ್ಲ ಅಂತ ಹೇಳುವ ಒಂದು ವಿಷಯ ಬಿಟ್ಟರೆ, ಕೊರತೆ ಬಿಟ್ಟರೆ ಉಳಿದೆಲ್ಲ ಹೇಗೆ ಆಗ್ಬೇಕು ಹಾಗೆ ಮಾಡಿ ಪೂರ ಇಟ್ಟಿದ್ದಾನೆ ಅಣ್ಣ. ಎಲ್ಲ ಅಯ್ಯೋ, ಮದುವೆ ನೋಡಿ ಅಪ್ಪಯ್ಯ, ಅದನ್ನ ಹೌದೇನ ಓ ಮದುವೆ ಹೇಳುವುದೇ ಬೇಡ ಅಂದ್ರೆ ಬಲ್ಲವರಾಡಿದ ಮಾತಿಲ್ವೇ? ಯಾವುದು? ನಾ ಭೂತೋ ನೀ ಭೂತೋ, ನಮ್ಮ ವಂಶ ಪೂರ್ಣ ಭೂತ. ಏನು ಅದಕ್ಕೆಲ್ಲ ಎಲ್ಲಿ ಬಾಯಿ ಹಾಕ್ತಾ ಇದ್ದೀಯ? ನಾ ಭೂತೋ ನಾ ಭವಿಷ್ಯ. ಹಿಂದಾಗಲಿಲ್ಲ ಮುಂದಾಗಲಿ ಅದು ಹೇಳಿದ್ರೆ ಆಗಲಿಲ್ಲ. ಏನೇನು ವ್ಯವಸ್ಥೆ ಮಾಡಿದ್ದಿ? ಅಪ್ಪಯ್ಯ, ಮುಖ್ಯವಾಗಿ ಮದುವೆಯಲ್ಲಿ ಊಟದ ವ್ಯವಸ್ಥೆ. ಹೌದು ಅಪ್ಪಯ್ಯ, ಎಷ್ಟು ಊಟ ಮಾಡಿದ್ದಾರೋ ಅಷ್ಟೇ ಬಾಳೆ ಬಿಟ್ಟು ಹೋಗಿದ್ದಾರೆ ಅಪ್ಪಯ್ಯ. ಅಂದ್ರೆ ಕೊನೆಗೆ ಬಡಿಸಿದ್ದೆಲ್ಲ ಬಾಯಿಗೆ ಹಾಕ್ಲಿಕ್ಕಾಗ್ಲಿಲ್ವಾ? ಹಾಗಲ್ಲ ಅಪ್ಪಯ್ಯ, ಮಂತ್ರಿಗಳ ಮನೆ ಮದುವೆ ಅಲ್ವಾ, ಮೃಷ್ಟಾನ್ನ ಭೋಜನ ಯಾವ್ದು ಹಾಕೊಳ್ಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗಿಲ್ಲ. ಸರಿ, ಮುಂಡು ಹೆಚ್ಚಾಗಿ ಬಿಟ್ಟು ಹೋಗಿತ್ತು. ಎಲ್ಲರಿಗೂ ಹೌದಾ? ತೃಪ್ತಿಯಾಗಿ. ಆದ್ರೆ ಮಗನೇ, ಊಟದ ಸಾರ್ಥಕತೆ ಆಗ್ಬೇಕು ಅಂತಾದ್ರೆ ದಕ್ಷಿಣೆ ಹೇಳುವುದೇ ಕಡಿಮೆ ಮಾಡಲೇ ಇಲ್ಲ. ಎಲ್ಲ ಬ್ರಾಹ್ಮಣರ ಬೆನ್ನಿಗೆ ಬಡತನ ಬರುವಷ್ಟು ನಮ್ಮಿಂದ ಕೊಡಲ್ಪಟ್ಟಿದೆ. ಹೌದಾ? ಕರ್ಮಣಿ ಪ್ರಯೋಗ ಎಲ್ಲ ಪ್ರಾರಂಭ ಮಾಡಿಬಿಟ್ಟೆ ಮಗನೇ. ಪ್ರಾರಂಭ ಆಯ್ತಾ? ಏನು ಭಯಾನಕವಾದ ಬೆಳವಣಿಗೆ. ಆದ್ರೆ ಎಲ್ಲರೂ ತೃಪ್ತರಾದರ ಆಗ್ಲಿಲ್ಲ. ವಿಷಯ ಗೊತ್ತಾಯ್ತು ಅಪ್ಪಯ್ಯ. ಆದ್ರೆ ಮರ್ಯಾದೆ ಹೋಯ್ತಲ್ಲ, ಹೋಗ್ಲಿಕ್ಕೆ ಬಿಡಲೇ ಇಲ್ಲ ಅಪ್ಪಯ್ಯ. ನೆಲಮಾಳಿಗೆಯಲ್ಲಿ ಇಟ್ಟಂತಹ 3 ಪಪ್ಪರಿಗೆಯನ್ನು ಎಬ್ಬಿಸಿದ್ದೇನೆ. ಅದನ್ನ ನೋಡಿದ್ಯಾ ನೀನು ಇಟ್ಟದ್ದನ್ನ? ಹೌದಪ್ಪಯ್ಯ, ನಿಮ್ಗೆ ಒಂದು ಹಿಡ್ಕೊಂಡು ಹೋಗುವಾಗ ನಿಮ್ ಬೆನ್ನಿಯನ್ನು ಬಂದಿದ್ದೆ, ನಮ್ಗೆ ಗೊತ್ತೇ ನಾನು ನಿನ್ನ ನಂಬಿಕೆಯಿಂದ ಇದ್ದದ್ರಿಂದ ನಿದ್ರೆ ಬಂದಿದೆ ಅಂತ ಅಷ್ಟೊತ್ತಿಗೆ ಎದ್ದು ಹೋಗಿದ್ದೆ. ಹೌದಪ್ಪಯ್ಯ. ಅಂದ್ರೆ ನಾನು ರಾತ್ರಿ ನಿದ್ರೆ ಬಿಟ್ಟು ಕೆಲಸ ಮಾಡಿದ್ದೇನೆ. ಒಳ್ಳೆ ಅದನ್ನೆಲ್ಲ ಹೊರಗೆ ಹಂಚಿಬಿಟ್ಟೆ. ಅಂದ್ರೆ ಕೊಪ್ಪರಿಗೆಯನ್ನು ಮೇಲೆತ್ತಿ ಅದರಲ್ಲಿದ್ದದ್ದನ್ನೆಲ್ಲ ಕೊಟ್ಟಿಯಾ? ಕೊಟ್ಟೆ. ಅಲ್ಲಿಗೆ ಸಾಕಾಯ್ತಾ? ಒಂದು ಸ್ವಲ್ಪ ಕಡಿಮೆ ಬಿಟ್ಟು ಅಂತ ಗೊತ್ತಾಯ್ತು. ಮರ್ಯಾದೆ ಇಲ್ಲ ಅಪ್ಪಯ್ಯ, ಮರ್ಯಾದೆ ಹೋಗ್ಲಿಕ್ಕೆ ಬಿಡ್ಲೇ ಇಲ್ಲ. ಆ ಕಡೆ ಈ ಕಡೆ ಮೇಲೆ ಕೆಳಗೆಲ್ಲ ನೋಡಿ ವಿಚಾರ ಮಾಡಿದಾಗ ಅರ್ಥ ಆಯ್ತು. ಹಳೆಯ ತಾಮ್ರದ ಪಾತ್ರೆಗಳಿಗೆಲ್ಲ ಒಳ್ಳೆ ಬೆಲೆ ಉಂಟು ಅಂತ ಗೊತ್ತಾಗಿ ಒಂದು ಬಿಡದೆ ಎಲ್ಲ ಮಾರಾಟ ಮಾಡಿದ್ದೇನೆ ಅಪ್ಪಯ್ಯ. ಅಂತ
ಮತ್ತು ಬಂದವರಿಗೆಲ್ಲ ತೃಪ್ತಿಯಾಗಿ ಹಾಕೊಟ್ಟೆ. ಹೌದು. ಈ ಮದುವೆ ಸಮಯದಲ್ಲಿ ನಾನು ಇಲ್ಲದೆ ಇದ್ದದ್ದೇ ಬಹಳ ಒಳ್ಳೇದಾಯ್ತು ಮಗನೇ. ಯಾಕಪ್ಪಯ್ಯ? ಹಳೆ ತಾಮ್ರಕ್ಕೆ ಒಳ್ಳೆ ಬೆಲೆ ಬಂತು ಅಂತ ಹಳೆ ತಾಮ್ರ ಎಲ್ಲ ಮಾರಾಟ ಮಾಡಿಬಿಟ್ಟೆ ನೀನು. ಹಾ. ಎಲ್ಲಿಯಾದ್ರೂ ಮದುವೆ ಹೊತ್ತಿನಲ್ಲಿ ನಾನಿದ್ದದ್ದಾದ್ರೆ ಹಳೆ ಅಪ್ಪನಿಗೂ ಒಳ್ಳೆ ಬೆಲೆ ಉಂಟು ಅಂತ ಅದನ್ನೂ ಮಾರಾಟ ಮಾಡ್ತಿದ್ವಿ. ಇಲ್ಲ ಅಪ್ಪಯ್ಯ, ಮಾರಾಟ ಮಾಡುವಾಗೆಲ್ಲ ಸರಿಯಾಗಿ ವಿಚಾರ ಮಾಡಿದೆ ನಾನು. ಈಗೆಲ್ಲ ಆ ರೀತಿ ಬೆಲೆ ಎಲ್ಲ ಬರುವುದಿಲ್ಲ. ಅವ್ರು ಎಷ್ಟ ಕೇಳ್ತಾರೋ ಅಷ್ಟ ಕೊಟ್ರೆ ಒಂದಷ್ಟು ಸಿಕ್ತು ಅಂತ. ತಾಮ್ರಕ್ಕಿಂತ ಬೆಲೆ ನಮಗಿಲ್ಲ. ನೀವು ಏನಾದ್ರು ತಿಳ್ಕೊಳ್ಳೋದು ಬೇಡ. ನನಗೆ ಯಾವ್ದು ಕೊಡುವುದು ಯಾವ್ದು ಇಟ್ಕೊಳ್ಳುವುದು ಎನ್ನುವ ವಿಜ್ಞಾನ ಉಂಟು, ಮತ್ತೆ ಪ್ರಜ್ಞೆ ಉಂಟು. ಆದ್ರೆ ಅದೆಲ್ಲ ಮಗನ ಯೋಚನೆ. ಇಷ್ಟು ವರ್ಷ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿದ್ದನ್ನೆಲ್ಲ ಮಗಳ ಮದುವೆಗೆ ಅಂತ ನೀನು ವಿನಿಯೋಗಿಸಿಬಿಟ್ಟೆ. ಆಯ್ತಲ್ಲ? ಇನ್ನೇನಾದ್ರೂ ನಾನು ಸಾಯುವುದ್ರೊಳಗಾಗಿ ಸಂಪಾದನೆ ಮಾಡಿದ್ರೆ ಅದು ನಿನ್ನ ಮದುವೆಗೆ ಅಂತ ಆಮೇಲೆ ನನ್ನ ವಂಚಕ್ಕೆ ಏನು ಮಾಡ್ತೀಯೋ? ಅಪ್ಪಯ್ಯ, ತೊಂದರೆ ಆಗ್ತದೆ ಅಂತ ಆದ್ರೆ ಸದ್ಯ ನನ್ನ ಮದುವೆ ಬೇಡ. ಹಾಗಲ್ಲ ಅಪ್ಪಯ್ಯ, ನನ್ನ ಅರ್ಥ ಅದಲ್ಲ. ಯಾವುದಕ್ಕೂ ತೊಂದರೆ ಆಗುದು ಬೇಡ ಅಂತ. ಹೀಗೆ ಮಾಡಿ ಜೀವನ ಕಳೆದು ಬಿಟ್ಟಿಯಲ್ಲ. ಅಪ್ಪಯ್ಯ, ಇನ್ನು ವಿಷಯವೇ ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ. ಅಯ್ಯೋ ದೇವ್ರೆ, ನಾನು ಬೆಳೆದದ್ದು ಒಂದು ಇತ್ತೀಚೆಗೆ ಕಣ್ಣು ಕೈ ಕಾಲಿಲ್ಲ. ಹೌದಲ್ಲ? ನಾನು ಇರುವಲ್ಲಿವರೆಗೆ ಬೆಳೆದ ಚಂದ ಇತ್ತು. ಕಣ್ಣು ಕೈ ಕಾಲೆಲ್ಲ ಸರಿ. ಒಂದು 3-4 ದಿವಸ ತಪ್ಪುತ್ತಲ್ಲ, ಹಾಗಾಗಿ ಹೆಚ್ಚಾಯ್ತೇನೋ. ಏನಾಯ್ತು ಈಗ? ಅಪ್ಪಯ್ಯ, ಮಹಾರಾಜರಿಗೆ ಆಲೋಚಿಸುವುದಕ್ಕೆ, ವಿಚಾರಿಸುವುದಕ್ಕೆ, ವಿಮರ್ಶಿಸುವುದಕ್ಕೆ, ಮಾತಾಡುವುದಕ್ಕೆ, ಸಲಹೆ ಕೇಳುವುದಕ್ಕೆ ಎಲ್ಲದಕ್ಕೂ ನಾನೇ ಬೇಕು ಅಪ್ಪಯ್ಯ. ನೀನೆ? ಹೌದಪ್ಪಯ್ಯ. ಹಾಗಾಗಿ ಮಹಾರಾಜರಿಂದ ಕರೆ ಬಂದಿದೆ. ನಾನು ಇಲ್ಲಿಂದ ಹೋಗಲೇಬೇಕಾದದ್ದು ಅನಿವಾರ್ಯವಾದ್ದರಿಂದ ಅಪ್ಪಯ್ಯ, ನಿಮ್ಮನ್ನೆಲ್ಲ ಬಿಟ್ಟು ಹೋಗುತ್ತಿರುವ ಕಾರಣಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಅಪ್ಪಯ್ಯ ಹೋಗಿ ಬರ್ತೆ. ಅಲ್ಲಿಗೂ ಬಾಯಿ ಹಾಕಿ ಹೋಗಿ ಬಾ. ಬರ್ತೇನೆ. ಅದು ನನ್ನ ಗೆಳತಿಯರು. ಆ ದಿವಸ ಆಯ್ತಲ್ಲ ವನವಿಹಾರಕ್ಕೆ ಹೋದ್ರೆ ಅಂದ್ರೆ ನನ್ನ ಹೊಸ ಇರ್ತಾ ಇದ್ದಾರೆ. ಅದಕ್ಕೆ ನಾ ಹೋಗ್ ಬರ್ಲಾ ಅಂತ ಹೇಳಿ ಏನು ಮಾಡಿಸ್ತಾ ಇರುವುದು ಈಗ. ಹೋಗಿ ಬಾ. ಅಪ್ಪಯ್ಯ, ನಾ ಹೋಗ್ ಬರ್ಲಾ? ಚಂದ್ರಹಾಸ ಮಹಾರಾಜನ ಕರೆ ಎನ್ನುವುದಾಗಿ ಆತ ಹೋದ. ಗೆಳತಿಯರ ಕೂಗು ಎನ್ನುವುದಾಗಿ ಇವಳು ಹೋದ್ಲು. ನಿನ್ನನ್ನು ಕರೆಯುವವರು ಯಾರು ಇಲ್ಲ, ನಾನಿದ್ದೇನೆ. ಯೋಚನೆ ಮಾಡಬೇಡ. ಮದುವೆಯಾದ ಹೊಸದರಲ್ಲಿ ಕೆಲವಷ್ಟು ದೇವಸ್ಥಾನಗಳಿಗೆ ಹೋಗಿ ಬರುವ ರೂಢಿ ನಮ್ಮಲ್ಲಿದೆ. ಹೋಗಿದ್ದೇವೆ. ಲಕ್ಷ್ಮೀನಾರಾಯಣ ಮಂದಿರಕ್ಕೆ ಹೋಗಿ ಬಂದಿದ್ದೇವೆ. ಆಂಜನೇಯ ಸ್ವಾಮಿ ಮಂದಿರಕ್ಕೆ ಹೋಗಿದ್ದೇವೆ. ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೇವೆ. ಅಲ್ಲಿ ಇಲ್ಲಿ ಇದು ಸ್ಮಶಾನ ಕಾಳಿಕಾ ಮಂದಿರಕ್ಕೆ ಅಲ್ಲಿಗೆ ಹೋಗ್ಲಿಲ್ಲಮ್ಮ. ಸರ್ವನಾಶ ಆಗಿ ಹೋಯಿತು ಮಗನೇ, ಸರ್ವನಾಶ ಆಗಿ ಹೋಯಿತು. ಏನಾಯ್ತು? ಈ ನಾಡಿನ ರಕ್ಷಣೆ ಇರುವುದೇ ಸ್ಮಶಾನ ಕಾಳಿಕೆಯ ಕೈಯಲ್ಲಿ. ಸರಿ. ಒಲಿದು ನಿಂತರ ಆ ಮಹಾಮಾತೆ ಏನನ್ನು ಅನುಗ್ರಹಿಸ್ತಾಳೆ. ಮುನಿದರೆ ನಮ್ಮ ನಾಡೇ ಭಸ್ಮವಾಗಿ ಹೋದಿತ್ತು. ಮದುವೆ ಮಾಡಿಸಿದ ಪುರೋಹಿತರು ಸೂಚನೆ ಕೊಡ್ಲಿಲ್ವಾ? ಇಲ್ಲ. ಅವ್ರು ಯಾಕೆ ಕೊಡ್ತಾರೆ? ಮದುವೆ ಮುಗಿದ ಮೇಲೆ ದಕ್ಷಿಣೆ ಸಿಕ್ಕಿದ ಮೇಲೆ ಯಾರು ಮನೆ ಹಾಳು ಬಿದ್ದು ಹೋದ್ರೆ ಅವರಿಗೇನು ನಷ್ಟ ಇಲ್ಲ. ಹೋಗ್ಲಿ ಬಿಡು. ನನ್ನ ಹೆಂಡತಿ ನಿನ್ನ ಅತ್ತೆ ಅವಳು ಹೇಳಿಲ್ವಾ? ಅವರು ಏನು ಹೇಳಿ? ಅವಳಿಗೆ ಹೇಳಲಿಕ್ಕೆ ಎಲ್ಲ ಸಮಯ ಉಂಟು. ಮಗಳ ಮದುವೆಯಲ್ಲಿ ಬಟ್ಟೆ ಸೀರೆ ಚರಿ ಸೀರೆ ಉಟ್ಟುಕೊಂಡು ಚಪ್ರ ತುಂಬಾ ಮದುವೆಯಾದ 4 ದಿವಸದೊಳಗಾಗಿ ಆಗಬೇಕಿತ್ತು ಮಗನೇ ಈ ಪೂಜೆ. ಯೋಚಿಸಬೇಕಾದಂತ ಅಗತ್ಯ ಇಲ್ಲ. ಇನ್ನು 4 ದಿನ ಮೀರಿ ಹೋಗಲಿಲ್ಲ ಅಂದ್ರೆ ಇನ್ನೇ 4ನೇ ಮದುವೆಯಾದ 4 ದಿವಸದೊಳಗಾಗಿ ಆಗಬೇಕಾದ ಪೂಜೆ. ಸಾಯಂಕಾಲಕ್ಕೆ ಸರಿಯಾಗಿ ಪೂಜಾ ಪರಿಕರಗಳೊಂದಿಗೆ ಹೋಗಿ ಪೂಜೆ ಸಲ್ಲಿಸಿ ಬಾ. ಮದುವೆ ಆದ ಮೇಲೆ ದೇವತಾ ಕಾರ್ಯದಲ್ಲಿ ಸಪತ್ನೀಕರಾಗಿರಬೇಕಂತೆ. ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಪೂಜೆ ಸಲ್ಲಿಸಬೇಕು. ಉಳಿದ ದೇವಸ್ಥಾನಗಳಿಗೆ ಉಭಯರು ಹೋಗುವುದು ರೂಢಿ. ಇಲ್ಲಿ ವರ ಮಾತ್ರ ಹೋಗಿದ್ದು ಬಿಟ್ರೆ ವಧು ಹೋಗುವ ರೂಢಿ ಇಲ್ಲ. ನನ್ನ ಮದುವೆಯಲ್ಲಿಯೂ ನಾನು ಒಬ್ಬನೇ ಹೋದ ನೆನಪು. ನಿಮ್ಮ ಮಾತು ಮೀರುವುದೇ. ಹೋಗಿ
ಸಮಯದಿ ಕಾಳಿಕಾಲಯಕ್ಕೆ ಬಹನೋರ್ವ ಅವನ ಮುಖವನ್ನ ನೋಡದೆ ಕತ್ತನ್ನ ಕತ್ತರಿಸಿ ಪುರೋಹಿಗೆ ರಕ್ತವನ್ನ ತಂದೊಪ್ಪಿಸಿ ಆಯಿತು. ದೇವಸ್ಥಾನಕ್ಕೆ ಸ್ಮಶಾನ ಕಾಡಿಯ ದೇವಾಲಯಕ್ಕೆ ಮಹಾರಾಜರಿಂದ ನಿಮಗೆ ಕರೆ ಬಂದಿದೆ. ರಾಜಕೀಯ ವಿಷಯದ ಬಗ್ಗೆ ಏನೋ ಮಾತಾಡಬೇಕಂತ. ಮಾವ ಪೂಜೆ ಸಲ್ಲಿಸಿ ಬರ್ಲಿಕ್ಕೆ ಹೇಳಿದ್ದಾರೆ. ಪೂಜೆ ನನ್ನ ನಿಮ್ಮಲ್ಲಿ ಬೇಗ ಉಂಟ. ದೇವಸ್ಥಾನಕ್ಕೆ ನಾನು ಹೋಗ್ತೇನೆ. ಮಹಾರಾಜ ಸುಬುದ್ಧಿಯವರು ನನ್ನನ್ನು ಕರೆದು ಅವರ ಮಗಳಾದಂತ ಚಂಪಕ ಮಾಲಿನಿಯನ್ನು ನನಗೆ ಕೊಟ್ಟು ಮದುವೆ ಮಾಡುವುದರ ಮೂಲಕ ಇಲ್ಲಿನ ಪಟ್ಟವನ್ನ ಕಟ್ಟಿದ್ರು. ಈ ಅವಸರದಲ್ಲಿ ಕಾಳಿಕಾ ಮಾತೆಯ ಪೂಜೆ ಮಾಡುತ್ತೀಯ? ಯಾವತ್ತು ಮರೆಯಲಿಲ್ಲ ಮಾವ. ನನ್ನ ಬದಲಿಗೆ ಪೂಜೆಗೆ ನಿಮ್ಮ ಮಗ ಮಗನ ಹೋಗಿದ್ದಾರೆ. ಇದನ್ನು ನೋಡಿ ಆ ಶಿವೆ ಜಗನ್ಮಾತೆ ನಗಲಾರಳೆ. ನನ್ನ ವಿರೋಧಿಗಳು ದುಷ್ಟ ಬುದ್ಧಿಗೆ ತಕ್ಕ ಶಾಸ್ತಿ ಎನ್ನುವುದಾಗಿ ಏಕೆ ಹಾಕಲಾರರೆ? ಸುಡಲಿ ದೇಹ, ನೀನಿಲ್ಲದ ನನ್ನ ಬದುಕಿಗೆ ಯಾವ ಅರ್ಥ ಇದೆಯೋ ಕಲ್ಲ. ನೀ
ನೀನೆಲ್ಲಿಯೋ ನಾನಲ್ಲಿಯೇ, ನಿನ್ನ ಜೊತೆಗೆ ನಾನು ಬರ್ತೇನೆ. ನೋಡೋದಕ್ಕೆ ಸಾಧ್ಯ ಇಲ್ಲ. ಗುಂಡ ಗುಂಡ ಬೇರ್ಪಟ್ಟಿರುವಂತ ನನ್ನ ಆ ಕಡೆಯಲ್ಲಿ ಇವತ್ತು ತಲೆ ಹೊಡೆದು ಬಿದ್ದಿರುವಂತ ನನ್ನ ಅಪ್ಪ. ಅಯ್ಯೋ, ಇಬ್ಬರು ಸತ್ತಿದ್ದಾರೆ. ಇವರಿಬ್ಬರನ್ನು ಬದುಕಿಸಿಕೊಡಿ ಸ್ವಾಮಿ. ಇಬ್ಬರು ಬೇಕು ಮನುಷ್ಯನ ಎಲ್ಲಾ ಪ್ರಯತ್ನಗಳು ಮೀರಿದಾಗ ದೇವರ ಮೊರೆಯೇ ಹೋಗಬೇಕು ತಾನೆ. ಅಮ್ಮ ಕಾಳಿಕಾ ಮಾತೆ ಶಂಕರಿ ಸತ್ಪತ್ತಾಶಿತ ಜನಕಿಂಕರಿ ಮಾಣಿಕ್ಯ ಮಕುಟಾಲಂಕರಿ ಸರ್ವಶಕ್ತಿ ಪುರಂದರಿ ಓಂಕಾರಿ ಓಂಕಾರಿ ಶಂಕಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ವರದಿರುದಾಗಿದೆ ಶಂಕಾಲಂಕೃತಿ ಮಂಗಲಾಗಿ ಕುಂಕುಮಾಂಕಿತಾದರಿ ಕಾಳಿಕಾಂಬೆ ಸಾಮಜಗವನೆ ಸುತ್ರಾಜಿತ ಚರಣೆ. ಅಮ್ಮ ತಾಯಿ ಕಾಳಿಕಾ ಮಾತೆ, ನಿನ್ನ ಮಗನ ಕಷ್ಟವನ್ನು ಒಮ್ಮೆ ಕಳಿತೆರೆದು ನೋಡುತ್ತಾಯಿ. ನಿನ್ನ ಕಾಲ್ಬುಡದಲ್ಲಿ ನನ್ನ ಮಾವ ಹಾಗೂ ಮಾವ ಸತ್ತು ಬಿದ್ದಿದ್ದಾರೆ. ಈ ವಿಚಾರ ಲೋಕದ ಜನರಿಗೆ ತಿಳಿಯಿತು ಅಂತಾದ್ರೆ ಅಧಿಕಾರದ ಆಸೆಯಿಂದ ಚಂದ್ರಹಾಸ ಮಾವನನ್ನು ಕೊಂದು ಮುಗಿಸಿದ್ದಾನೆ ಅನ್ನೋ ಅಪವಾದ ಬರ್ತದೆ ತಾಯಿ. ಅಪವಾದದ ಹೊರೆಯನ್ನು ಹೊತ್ತು ಬದುಕುವುದಕ್ಕೆ ನನಗೆ ಸಾಧ್ಯ ಇಲ್ಲ ತಾಯಿ. ನನಗೆ ಇದರಿಂದ ತೊಂದರೆ ಆಗಬಾರದು ಅಂತಾದ್ರೆ ಒಂದು ಸಮಸ್ಯೆಯನ್ನು ದೂರಗೊಳಿಸುವುದಕ್ಕೆ ಬೇಕಾಗಿ ನೀನೇ ಬರಬೇಕಮ್ಮ. ಬಾರಮ್ಮ ಬಾ. ಹೌದಿಲ್ವಾ? ಹಾಗಾದ್ರೆ ನಿನಗಿನ್ನೂ ಸಮಾಧಾನ ಆಗಲಿಲ್ಲ. ಸಮಾಧಾನ ಆಗಬೇಕು ಅಂತಾದ್ರೆ ಹೇಗೆ ಸಮಾಧಾನ ಆಗ್ತದೆ ನಿನಗೆ? ರಕ್ತ ಪಿಪಾಸಿನಿ ನೀನು. ಶಿಲ್ಪಿಯಪ್ಪ ನಿನ್ನನ್ನ ಕಲ್ಲಿನಿಂದ ಗೆದ್ದಿದ್ದಾನೆ ಎಂಬಲ್ಲಿ ನಿನ್ನ ಮನಸ್ಸು ಕಲ್ಲಾಗಿ ಹೋಗಿದೆ. ರಕ್ತದ ದಾಹ ತೀರ್ಬೇಕು. ಚಂದ್ರಹಾಸನ ತೀರ ಕಡಿಯದಿರು ಖಂಡವನಿಗ ತೀರ ಕಡಿಯದಿರು ತೀರ ನಿನ್ನಯ ಮಾವತಿ ಸೂರ್ಯ ಹೋಗುತ್ತ ಸಾರಿ ಬಂದಿರು ಪೂರಪಾಯ ನೀರಿ ಕೋಪಳಿ ಕುಲಸಿ ನೀರಿಯ ಕಿಪ್ಪೆಯ ತೀರ ಓಹೋ ತೀರ ಕಡಿಯದಿರು. ಮಗು ಚಂದ್ರಹಾಸ, ತಾಯೇ, ಆತ್ಮಹತ್ಯೆ ಎನ್ನುವಂಥದ್ದು ಮಹಾಪಾಪ. ಅಂತ ಕಾರ್ಯಕ್ಕೆ ನೀನು ಯಾವ ಕಾರಣಕ್ಕೂ ಮುಂದಾಗಬಾರದು. ನಿನ್ನ ಭಕ್ತಿಗೆ ನಿನ್ನ ನಿಷ್ಠೆಗೆ ಮೆಚ್ಚಿ ಮೈದೋರಿದವಳು ನಾನಿದ್ದೇನೆ. ಓ ಧೀರನೇ, ಏನಾಗಬೇಕು ಎನ್ನುವ ಹಾಗೆ ಸನ್ನಿಧಾನದಲ್ಲಿ ಕೇಳಿಕೋ. ಒಲಿದೆಯೇ ತಾಯಿ? ಚಿತ್ತಜಾತಕ್ಕೆ ಲಾಲಿಸಾದರೆ ಸತ್ತವರ ನೀವರನು ನೀ ಬದುಕಿಸು. ಚಿತ್ತಜಾತಕ್ಕೆ ಲಾಲಿಸಾದರೆ ಸತ್ತವರ ಈರ್ವರನು ನೀ ಬದುಕಿಸು. ಚಿತ್ತ ಜಲಪಿತ ಭಕ್ತಿಯನ್ನಯ ಚಿತ್ತದೊಳು ನೆಲೆಗೊಳಿಸು ಸ್ಥಿರವಾಗಿ. ಚಿತ್ತ ಜನ ಪಿತ ಭಕ್ತಿ ಯಜ್ಞಯ ಚಿತ್ತದೊಳು ನೆಲೆಗೊಳಿಸು ಸ್ಥಿರವಾಗಿ. ಚಿತ್ತ ಜಾತಕಿ ಲಾಲಿಸಾದರೆ ಸತ್ತವರ ನೀರ್ವರನು ನೀ ಬದುಕಿಸು ಬದುಕಿಸು ಬದುಕಿಸು. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಿನ್ನ ಅಡಿದಾವರಗಳಿಗೆ ಶಿರವಾಗಿ ವಂದಿಸ್ತಾ ಇದ್ದೇನೆ ತಾಯಿ. ಒಲಿದು ಬಂದಿಯ ತಾಯಿ, ಏನು ಬರಬೇಕು ಅಂತ ಕೇಳ್ತಾ ಇದ್ದೆಲ್ಲಮ್ಮ. ಕಾಮನನ್ನ ಗೆದ್ದಿರುವಂತ ನಿನ್ನನ್ನು ಕಂಡ ಮೇಲೆ ನನ್ನಲ್ಲಿ ಮತ್ತು ಕಾಮನೆಗಳು ಉಳಿಯುವುದಕ್ಕೆ ಸಾಧ್ಯ ಉಂಟ ತಾಯಿ. ಚಂದ್ರಹಾಸನ ಜೀವನದ ಅಂದಿನಿಂದ ಇಂದಿನವರೆಗೆ ಯೋಚಿಸಿದ್ರೆ ಇದುವರೆಗೆ ನನ್ನ ಜೀವನದಲ್ಲಿ ನಾನು ಏನನ್ನು ಕೇಳಿದ್ರೆ ನನಗೆ ಬೇಕಾದದ್ದು ಎಲ್ಲವನ್ನು ಕೊಟ್ಟವಳು ಏನಿದ್ದೀಯ. ಹೇಳುವುದಕ್ಕೆ ಮತ್ತೇನಿದೆ ತಾಯಿ? ಅಪವಾದ ಬಂತಮ್ಮ. ಅಪವಾದಕ್ಕೆ ಹೆದರ್ತಾ ಇದ್ದೇನೆ. ಮಾವ ಹಾಗೂ ಮಾವ ಸತ್ತ ಬಿದ್ದವರಿದ್ದಾರೆ. ಇವರು ಸತ್ತರು ಅಂತಾದ್ರೆ ಅಪವಾದದ ಮಾತಿನಿಂದ ನನ್ನನ್ನು ಚುಚ್ಚುವುದಕ್ಕೆ ಮುಂದಾಗ್ತಾರೆ ಜನರು. ಬೇರೆ
ಚಂದ್ರಹಾಸನ ಬದುಕಿಗಾಗಿ ಸತ್ತಂತ ಮಾವನನ್ನ ಭಾವನನ್ನ ಬದುಕಿಸಬೇಕು. ಜೊತೆಗೆ ಒಂದು ದಿನವನ್ನು ಕಾಲವನ್ನು ಕ್ಷಣವು ನಾನು ಪೂಜಿಸುತ್ತಿರುವಂತ ಶ್ರೀಹರಿಯ ನಾಮಸ್ಮರಣೆ ಎನ್ನುವುದು ಈ ದೇಹದಲ್ಲಿ ಉಸಿರಿರುವಲ್ಲಿವರೆಗೆ ಇರಬೇಕು ಅಂತ ನಿನ್ನ ಆಶೀರ್ವದಿಸಬೇಕು ತಾಯಿ. ಮಗು ಚಂದ್ರಹಾಸ, ನಿನ್ನ ಮಾವನ ಹೆಸರು ಹೇಗೆ ದುಷ್ಟ ಬುದ್ಧಿಯೋ ಆತ ಮಾಡುವಂತಹ ಪ್ರತಿಯೊಂದು ಕಾರ್ಯವು ದುಷ್ಟತನದಿಂದಲೇ ಕೂಡಿದೆ. ನಿನ್ನನ್ನು ಕೊಲ್ಲುವುದಕ್ಕೂ ಮುಂದಾದ ವ್ಯಕ್ತಿ ಆತನಿದ್ದಾನೆ. ಈ ವರವನ್ನ ಬಿಟ್ಟು ಬೇರೆ ಏನನ್ನಾದ್ರೂ ಕೇಳಿಕೊಳ್ಳಬಹುದಲ್ಲ. ಅಮ್ಮ, ಇದೊಂದು ವರ ಬಿಟ್ಟು ಬೇರೆ ಕೇಳುವುದಿದ್ರೆ ಚಂದ್ರಹಾಸನ ಬದುಕಿಗೆ ಅಂತ್ಯವಾಗ್ತದೆ ಅಂತ ಭಾವಿಸಿಕೊಳ್ತೇನೆ. ದಯವಿಟ್ಟು ನನ್ನ ಮಾವನನ್ನು ಬದುಕಿಸಿಕೊಡಮ್ಮ. ಮಗು, ಭಕ್ತರ ಇಷ್ಟವನ್ನ ಈಡೇರಿಸಬೇಕಾದ್ದು ತಾಯಿಯಾದ ನನ್ನ ಆದ್ಯ ಕರ್ತವ್ಯವೇ ಸರಿ. ಸರಿ, ನಿನ್ನ ಮಾತಿನಂತೆ ನಿನ್ನ ಮಾವ ಹಾಗೂ ನಿನ್ನ ಭಾವನನ್ನ ಬದುಕಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಶ್ರೀಹರಿಯ ನಾಮ ಸ್ಮರಣೆ ಸದಾ ಉಚ್ಚರಿಸುತ್ತಾ ಇರುವಾಗ ನಿರ್ವಹಿಸುತ್ತೇನೆ. ನಿನ್ನ ಕೀರ್ತನವನ್ನು ಶಾಶ್ವತವಾಗಿರಲಿ. ನನ್ನ ಕಣ್ಣುಗಳಲ್ಲಿ ನಾನು ನಂಬಲಾರದು. ಇದೆಲ್ಲ ಏನು? ನಿಮ್ಮಿಬ್ಬರನ್ನ ಕಾಣಬೇಕು ಉದ್ದೇಶನ ನಾವು ದೇವಾಲಯಕ್ಕೆ ಬಂದಾವಾಗ ನೀವಿಬ್ರು ಹೆಣವಾಗಿ ಬಿದ್ದಿದ್ರಿ. ಕಣ್ಣು ಕಂಗಾರಾಗಿ ನಮ್ಮವರಲ್ಲಿ ಕಾಡಿದೆ ನನ್ನ ಅಪ್ಪನನ್ನು ಅಣ್ಣನನ್ನು ಬದುಕಿಸಿಕೊಡು ಎನ್ನುವುದಾಗಿ. ಮನುಷ್ಯ ಮಾತ್ರದಿಂದ ಸತ್ತವರನ್ನು ಬದುಕಿಸುವುದಕ್ಕೆ ಸಾಧ್ಯ ಉಂಟೆ. ನಮ್ಮವರು ದೇವಿನ ಧ್ಯಾನಿಸಿದರು, ಪ್ರತ್ಯಕ್ಷೀಕರಿಸಿಕೊಂಡರು. ತನ್ನ ಪ್ರಾಣವನ್ನೇ ಕೊಡುವುದಕ್ಕೆ ಮುಂದಾಗಿ ದೇವಿಯನ್ನು ಒಲಿಸಿಕೊಂಡ ನಮ್ಮವರು ಒಲಿದಿರುವ ದೇವಿಯಲ್ಲಿ ವರರೂಪವಾಗಿ ನಿಮ್ಮಿಬ್ಬರ ಪ್ರಾಣವನ್ನು ಬೇಡಿ ಪಡೆದಿದ್ದಾರಪ್ಪ. ಚಂದ್ರಹಾಸ, ಭಾವ, ನಿನ್ನ ವಿಶೇಷವಾದ ವ್ಯಕ್ತಿತ್ವದ ಎದುರುಗಡೆಯಲ್ಲಿ ನಾನು ಕುಬ್ಜನಾಗಿ ಹೋದೆ. ಕ್ಷಣ ಕ್ಷಣವು ನಿನ್ನ ಸಾವಿಗಾಗಿ ನಾನು ಹಂಬಲಿಸಿದರೆ ಇವತ್ತು ನನಗೆ ಬದುಕನ್ನು ಕೊಟ್ಟವ ನೀನು. ನಿನ್ನನ್ನು ಕೊಲ್ಲಬೇಕು ಎನ್ನುವುದಾಗಿ ನಾನು ನಿರ್ಧರಿಸಿದರೆ ನಾನೇ ಸಾಯಬೇಕಾದ ಅನಿವಾರ್ಯತೆಗೆ ಒಳಗಾದವನು ನಾನು. ಈ ಪ್ರಪಂಚದಲ್ಲಿ ದ್ವೇಷ ಅಸೂಯೆಯಿಂದ ಯಾವುದನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ಪ್ರೀತಿ ಸೌಹಾರ್ದತೆಯ ಬದುಕೆ ಒಳ್ಳೆಯ ಬದುಕನ್ನ ಜೀವನವನ್ನ ಕೊಟ್ಟೀತು ಎನ್ನುವುದನ್ನ ನಿನ್ನಿಂದಲಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ನಿನ್ನಂತಹ ಸಾತ್ವಿಕ ಶ್ರೇಷ್ಠನನ್ನ ಕೊಲ್ಲುವುದಕ್ಕೆ ಮುಂದಾದ ನನ್ನನ್ನ ದಯವಿಟ್ಟು ಕ್ಷಮಿಸಿಬಿಡ. ಭಾವ, ದಯವಿಟ್ಟು ಜೀವನದಲ್ಲಿ ನಿಮಗಿಂತ ಸಣ್ಣವನಾದಂತ ನನಗೆ ನಮಸ್ಕರಿಸಬಾರದು ಅಂತ ಕೇಳ್ತೇನೆ. ಕ್ಷಮೆ ಕೇಳಬಾರದು ಮಾವ. ನಿಜವಾಗಿ ನೀವು ನನಗೆ ಕೆಟ್ಟದ್ದು ಮಾಡಬೇಕು ಅಂತ ಮಾಡಿದ್ರು ಈ ಚಂದ್ರಹಾಸನ ಬದುಕಿಗೆ ಅದೆಲ್ಲವನ್ನು ಒಳ್ಳೆಯದೇ ಆಯಿತು ಅಂತ ಭಾವಿಸಿಕೊಳ್ತೇನೆ. ಒಂದು ವಿಶ್ವಾಮಿತ್ರರು ನಾನಾಪರಿಯಾಗಿ ಹರಿಶ್ಚಂದ್ರನನ್ನ ಕಾಡ್ತಾ ಇದ್ರೆ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾಗುವುದಕ್ಕೆ ಸಾಧ್ಯ ಇರ್ತಿತ್ತ. ಮಣ್ಣಿನಲ್ಲಿ ಬಿದ್ದಂತ ವಜ್ರವನ್ನು ತೊಡೆದಿದ್ರೆ ವಜ್ರ ಹೊಳೆಯುವುದಕ್ಕೆ ಸಾಧ್ಯ ಉಂಟ ಕೇಳ್ತೇನೆ. 1000 ಉಳಿಯ ಪೆಟ್ಟನ್ನು ತಿಂದಂತ ಶಿಲೆ ಮಾತ್ರ ಶಿಲ್ಪವಾಗುವುದಕ್ಕೆ ಸಾಧ್ಯವಿರ್ತದೆ. ಪೆಟ್ಟನ್ನು ತಿನ್ನುವುದಕ್ಕಾಗದಂತ ಶಿಲೆ ಮೆಟ್ಟಿಲಾಗ್ತದೆ. ಪೆಟ್ಟನ್ನು ತಿನ್ನಂತ ಶಿಲೆ ಶಿಲ್ಪವಾಗಿ ದೇವರ ಮೂರ್ತಿಯಾಗಿ ಜನರಿಂದ ಪೂಜೆಯನ್ನು ಸ್ವೀಕರಿಸ್ತದೆ. ಇಂದು ಈ ಚಂದ್ರಹಾಸ 4 ಜನರಿಂದ ಒಳ್ಳೆಯ ಮಾತನ್ನ ಪಡೆಯಬೇಕಿದ್ರೆ ಅದಕ್ಕೆ ಕಾರಣಕರ್ತರೆ ದುಷ್ಟ ಬುದ್ಧಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಚಂದ್ರಹಾಸ, ಇದು ನಿನ್ನ ಹೃದಯ ವೈಶಾಲ್ಯತೆಯ ಮಾತು. ಅದೇನೇ ಇದ್ರೂ ನಿನ್ನಂತಹ ಒಳ್ಳೆಯ ಸಾತ್ವಿಕನ ಜೊತೆಗೆ ನನ್ನಂತಹ ಕೆಟ್ಟವ ಇರಬಾರದು. ಹಾಗಾಗಿ ನಾಡಿನ ಅಧಿಕಾರ ಹೇಗೂ ಮಹಾರಾಜರಿಂದ ನಿನಗೆ ಬಂದಿದೆ. ಮುಗ್ಧನಾದಂತಹ ನನ್ನ ಮಗನನ್ನ ನೀನೇ ಸುಧಾರಿಸಿ ಕಾಪಿಟ್ಟುಕೊಳ್ಳುವುದರ ಜೊತೆಯಲ್ಲಿ ನಾನು ವಾನಪ್ರಸ್ಥಕ್ಕೆ ಗಮಿಸುವುದಕ್ಕೆ ಕಳುಹಿಕೊಡಬೇಕು. ನೀವು ಇಷ್ಟು ಬೇಗ ಕ್ಷೇತ್ರವನ್ನು ಬಿಟ್ಟು ಬುದ್ಧಿ ಸೇರಿದ್ದೇನೆ ಅಂತ ಹೇಳಿ ನಾವು ನಮಗೆ ಇನ್ನೂ ಕೆಲವು ವರ್ಷ ನಿಮ್ಮೊಟ್ಟಿಗೆ ಇರಬೇಕು ಎನ್ನುವ ಆಸೆ ಉಂಟು. ನೀವು ಅಧಿಕಾರದಲ್ಲಿ ನಾನಿದ್ರು ಕೂಡ ನನಗೆ ನಿರ್ದೇಶಿಸುವುದಕ್ಕೆ ನೀವು ಹಿರಿಯವರಾಗಿರಲೇಬೇಕು. ನಿಮ್ಮ ನಿರ್ದೇಶನದಂತೆ ಮುಂದುವರಿಯೋದಕ್ಕೆ ನಾವೆಲ್ಲರೂ ಇದ್ದೇವೆ. ಆದೀತಪ್ಪ. ಹಾಗಾದ್ರೆ ದೇವಿಯ ದಿವ್ಯ ದರ್ಶನಕ್ಕೆ ಪಾತ್ರನಾದವನು ನೀನು. ನಿನ್ನಿಂದಲಾಗಿ ಈ ನಮ್ಮ ನಾಡೇ ಪಾವನ ಆಗಿದೆ. ನನ್ನಲ್ಲಿರುವಂತಹ ದೌಷ್ಟ್ಯತನ ಮಾಯ ಆಗಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನಿಮ್ಮ ಜೊತೆಯಲ್ಲಿ ಉಳಿದಿರುವಂತಹ ಶೇಷಾಯುಷ್ಯವನ್ನ ಕಳೆಯುತ್ತೇನೆ. ಅದೇನೇ ಇದ್ರೂ ನಮ್ಮ ಬದುಕಿನಲ್ಲಿ ಅನೇಕ ಕಷ್ಟ ನಷ್ಟ ನೋವು ನಲಿವುಗಳನ್ನೆಲ್ಲ ಕಂಡವರು ನಾವು. ಆದ್ರೆ ಈ ಪ್ರಪಂಚಕ್ಕೆ ಸಾತ್ವಿಕತೆಯ ಬದುಕು ಪರೋಪಕಾರದ ಗುಣವೇ ಸರ್ವಶ್ರೇಷ್ಠವಾದದ್ದು ಎನ್ನುವುದನ್ನ ಚಂದ್ರಹಾಸನಾಗಿರುವಂತಹ ನಿನ್ನ ಜೀವನ ಗಾಥೆಯಿಂದಲಾಗಿ ಲೋಕ ಅರ್ಥ ಮಾಡಿಕೊಳ್ಳಬಹುದು. ಸರಿ, ಮುಂದಿನ ದಿನಗಳಲ್ಲಿ ಪ್ರಪಂಚದ ಬದುಕನ್ನು ನಡೆಸುವಂತಹ ಪ್ರಾಪಂಚಿಕರಿಗೆ ಈ ನಿನ್ನ ಜೀವನ ಚರಿತ್ರೆ ಎನ್ನುವುದು ಚಂದ್ರಹಾಸ ಚರಿತ್ರೆಯಾಗಿ ಬದುಕಿಗೊಂದು ಪಾಠವಾಗಿ ಬರಲಿ. ಶ್ರೇಷ್ಠತೆಯ ಬದುಕನ್ನು ಸಾಧಿಸಬೇಕು ಅಂತಾದ್ರೆ ಚಂದ್ರಹಾಸನಂತೆ ಬದುಕಬೇಕು ಎನ್ನುವ ನೀತಿಯನ್ನ ಲೋಕ ಅರ್ಥ ಮಾಡಿಕೊಳ್ಳಲಿ. ನನ್ನಂತಹ ದುಷ್ಟ ಬುದ್ಧಿಗಳು ಇನ್ನು ಹುಟ್ಟದೇ ಇರುವಂತಾಗಲಿ. ಈ ದುಷ್ಟತನ ಎನ್ನುವುದು ನನ್ನ ಬದುಕಿನ ಜೊತೆಯಲ್ಲಿಯೇ ಕೊನೆಯಾಗಲಿ. ಲೋಕದಲ್ಲಿ ಶಿಷ್ಟತನದಿಂದ ಎಲ್ಲರೂ ಬದುಕಿನ ಮಂಗಳತೆಯನ್ನು ಕಂಡುಕೊಳ್ಳಲಿ. ನಮ್ಮ ಬದುಕಿಗೆ ಇಂತಹ ಸುಂದರವಾದಂತಹ ಸುಮಧುರವಾದಂತಹ ಕ್ಷಣವನ್ನು ಅನುಗ್ರಹಿಸಿರುವಂತಹ ಆ ಜಗನ್ನಿಯಾಮಕಿಯನ್ನ ಮಂಗಲ ಸ್ತುತಿಯಿಂದ ನಾವೆಲ್ಲ ಕೊಂಡಾಡೋಣ. ಜಯ 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 ಜಯ
ಯಕ್ಷ ಕಲಾದಳ ಯಕ್ಷಕಲಾ ಬಳಗದ ಎಲ್ಲ